ವಿತ್ ಎಸ್ ಆರ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಸ್ಟ್ರೀಟ್ ಸ್ಟೈಲ್ ಮಸಾಲೆ ಪುರಿ. ಇದನ್ನು ಈಸಿ ಆ್ಯಂಡ್ ಹೆಲ್ತಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳೇನು ಅಂತ ಇವಾಗ ನೋಡ್ಕೊಳ್ಳುವ. ಇದಕ್ಕೆ ನಾನು 1/4 kg ಆಗುವಷ್ಟು ಒಣ ಬಟಾಣಿಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಇದೊಂದು 10 ಗಂಟೆಗಳ ಕಾಲ ನೀರಲ್ಲಿ ಚೆನ್ನಾಗಿ ನೆನೆಯಬೇಕು. ಹಾಗೆ 3 ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ. ಇದನ್ನೊಂದು ಕುಕ್ಕರ್ ಪಾತ್ರೆಗೆ ಸೇರಿಸಿ ಇದು ಬೇಯಲಿಕ್ಕೆ ಅಗತ್ಯ ಇರುವಷ್ಟು ನೀರು ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 5 ರಿಂದ 6 ವಿಷಲ್ ಕೂಗಿಸ್ಕೊಳ್ಬೇಕು. ಇದು ಮೆತ್ತಗೆ ಬೆಂದಿರಬೇಕು. ಈಗ ಇದಕ್ಕೆ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ವಾ. ನಾನಿಲ್ಲಿ 1 ಚಮಚ ಎಣ್ಣೆ, 10 ರಿಂದ 12 ಕಾಳುಮೆಣಸು, 1 ಇಂಚು ಚಕ್ಕೆ, 4-5 ಲವಂಗ, 1 ಇಂಚು ಶುಂಠಿ, 10 ರಿಂದ 12 ಬೆಳ್ಳುಳ್ಳಿ ಹೆಸಳು, 2 ಹಸಿಮೆಣಸು, 3 ಈರುಳ್ಳಿಯನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ 2 ಟೊಮೆಟೊ ಹಾಗೂ ಬೇಯಲಿಕ್ಕೆ ಅಗತ್ಯವಿರುವಷ್ಟು ನೀರನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಇದು ಮೆತ್ತಗಾಗುವ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದೀಗ ಬೆಂದಿದೆ. ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಇದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ 1 ಹಿಡಿಯಷ್ಟು ಪುದೀನವನ್ನು ಸೇರಿಸಿ ನೀರನ್ನು ಹಾಕದೆ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಈಗ ಗ್ರೇವಿ ರೆಡಿ ಮಾಡ್ಕೊಳ್ವಾ. ಎಣ್ಣೆ ಬಿಸಿ ಆದ ನಂತರ ಜೀರಿಗೆ, ಇಂಗು, ನಂತರ ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಕಲಕಿ ನಂತರ ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ಬೇಕು. ನಾನೀಗ ಇಲ್ಲಿ ಅರಿಶಿನ ಪುಡಿ, ಧನಿಯಾ ಪುಡಿ, ಬ್ಲ್ಯಾಕ್ ಸಾಲ್ಟ್, ಚಾಟ್ ಮಸಾಲ, ಜೀರಿಗೆ ಪುಡಿ, ಆಮ್ಚೂರ್ ಪೌಡರ್, ಖಾರ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಇನ್ನೊಂದು ಸಲ ಚೆನ್ನಾಗಿ ಕಲಕಿ ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಡುವೆ ತೆಗೆದು ಕೈಯಾಡಿಸ್ತಾ ಇರಿ. ಈಗ ಇದು ಗ್ರೇವಿ ರೆಡಿಯಾಗಿದೆ. ಈಗ ಇದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಇದು 10 ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು. ನಾನಿಲ್ಲಿ ಸಾಧಾರಣ 20 ಪ್ಲೇಟ್ ಆಗುವಷ್ಟು ಗ್ರೇವಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬಟಾಣಿ ಮತ್ತು ಆಲೂಗಡ್ಡೆ ಬೆಂದಿದೆ ಅಂತ ನೋಡ್ಕೊಂಡು ಇದೀಗ ಚೆನ್ನಾಗಿ ಬೆಂದಿದೆ. ಇದನ್ನೊಂದು ಪೊಟ್ಯಾಟೊ ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ. ನಂತರ ಒಂದು 1/4 ಭಾಗದಷ್ಟು ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ನಂತರ ಇದನ್ನು ಇನ್ನೂ ಸಹ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದನ್ನು ಕುದಿತಾ ಇರುವ ಗ್ರೇವಿಗೆ ಸೇರಿಸ್ಕೊಳ್ಬೇಕು. ಇದೀಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಗ್ರೇವಿ ಕೂಡ ಚೆನ್ನಾಗಿ ಕುದೀತಾ ಇದೆ. ಒಂದು 3 ದೊಡ್ಡ ಚಮಚ ಆಗುವಷ್ಟು ಆಲೂಗಡ್ಡೆ ಮತ್ತು ಬಟಾಣಿ ಪೇಸ್ಟನ್ನು ಗ್ರೇವಿಗೆ ಸೇರಿಸಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಿ. ಈಗ ಇದು ಗ್ರೇವಿ ರೆಡಿಯಾಗಿದೆ. ಪೂರಿ, ಗ್ರೇವಿ, ಆಲೂಗಡ್ಡೆ ಬಟಾಣಿ ಪೇಸ್ಟ್, ಸೇವು, ಸ್ವೀಟ್ ಪಾನಿ, ಕೊತ್ತಂಬರಿ ಸೊಪ್ಪು, ಪುದೀನ ಚಟ್ನಿ, ಟೊಮೆಟೊ ಮತ್ತು ಈರುಳ್ಳಿ. ಇದನ್ನು ಪೂರಿಯನ್ನು ಫಸ್ಟಿಗೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡಿಕೊಳ್ಳಿ. ನಂತರ ಇದರ ಮೇಲೆ ಬಟಾಣಿಯನ್ನು ಹಾಕಿ ನಂತರ ಇದರ ಮೇಲೆ ಗ್ರೇವಿಯನ್ನು ಹಾಕ್ಕೊಂಡು ಮೇಲೆ ಸ್ವೀಟ್ ಪಾನಿಯನ್ನು ಹಾಕ್ಕೊಳ್ಬೇಕು. ನಂತರ ಪುದೀನ ಚಟ್ನಿಯನ್ನು ಸೇರಿಸ್ಕೊಂಡು ಈರುಳ್ಳಿ, ಟೊಮೆಟೊ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಮೇಲ್ಗಡೆ ಸೇವನ್ನು ಉದುರಿಸ್ಕೊಂಡ್ರೆ ಮಸಾಲೆ ಪುರಿ ರೆಡಿ ಆಗ್ತದೆ. ನಾನು ಸ್ವೀಟ್ ಪಾನಿ ರೆಸಿಪಿಯನ್ನು ಪಾನಿಪುರಿ ರೆಸಿಪಿ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೇನೆ. ಐ ಕಾರ್ಡಲ್ಲಿ ಅದರ ಲಿಂಕ್ ಕೊಟ್ಟಿರ್ತೇನೆ, ಚೆಕ್ ಮಾಡಿಕೊಳ್ಳಿ. ಹಾಗೆ ಸೇವ್ ರೆಸಿಪಿಯನ್ನು ನಾಳೆ ಶೇರ್ ಮಾಡ್ತೇನೆ, ಅದನ್ನು ಕೂಡ ನೋಡಿ. ಈಗ ಇದು ರೆಡಿಯಾಗಿದೆ ನೋಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.